ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ವ್ಲಾಗು ಭಾನುವಾರದಾಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ತರಕಾರಿ ಒಗ್ಗರಣೆ ಪಲ್ಯನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತಿನ ಒಂದು ದಿನಚರಿನೂ ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇವತ್ತು ಹಾಕಿರುವಂಥ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಂಗೋಲಿನ ನಾನು ಆದಷ್ಟು ಸಿಂಪಲ್ ಆಗಿರೋವಂಥದ್ದನ್ನೇ ಹಾಕ್ತೀನಿ. ಇವಾಗ ಕಲಿಯೋ ಅಂಥವ್ರು ಇರ್ತಾರೆ, ಸೊ ಹಾಗಾಗಿ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ಚಿಕ್ಕದಾಗಿರುವಂತಹ ರಂಗೋಲಿನೇ ಹಾಕ್ತಾ ಇದ್ದೀನಿ. ಹಬ್ಬ ಅನ್ನೋ ಅಂಥ ಟೈಮಲ್ಲಿ ದೊಡ್ಡ ರಂಗೋಲಿನ ಹಾಕ್ತೀನಿ. ಇನ್ನು ಇವತ್ತು ಭಾನುವಾರ, ನಮ್ಮನೆಯವ್ರಿಗೆ ರಜಾ, ಸೊ ಹಾಗಾಗಿ ಲೇಟಾಗೇ ಎದ್ದಿದ್ದೀವಿ. ಇನ್ನು ತಿಂಡಿ ಎಲ್ಲ ಲೇಟಾಗೇ ಮಾಡ್ಕೊಳ್ಳೋದು. ಇನ್ನು ನಮ್ಮನೆಯಲ್ಲಿ ರಾಣಿ ಅಂದರೆ ಬೆಕ್ಕಿದೆ, ಸೊ ಅದಕ್ಕೆ ಬೆಳಗಿನ ಟೈಮು ಸ್ವಲ್ಪ ಹಾಲು ಅನ್ನ ಹಾಕಿದ್ರೆ ಮಧ್ಯಾಹ್ನ ತನಕ ಅದು ಎಷ್ಟಾಗುತ್ತೆ ಅಷ್ಟು ಅದನ್ನು ತಿನ್ಕೊಳ್ಳುತ್ತೆ. ಆಮೇಲೆ ಬೇಕಿದ್ರೆ ಮತ್ತೆ ಮಧ್ಯಾಹ್ನ ಮೇಲೆ ಹಾಕ್ಬೋದು, ಇಲ್ಲಾಂದರೆ ಸಂಜೆವರೆಗೂ ಅದನ್ನೇ ತಿಂದ್ರೂ ತಿನ್ಬೋದು. ಇನ್ನು ಅದು ಸಣ್ಣ ಮರಿ, ಸ್ವಲ್ಪ ಅನ್ನ ಜಾಸ್ತಿ ಹಾಲನ್ನ ಹಾಕಿರ್ತೀನಿ, ಅದು ಎಷ್ಟು ಬೇಕೋ ಅಷ್ಟನ್ನ ತಿನ್ಕೊಳ್ಳಿ ಅಂತ. ಇನ್ನು ನಮ್ಮನೇಲಿ ಹೇಗೆ ಅಂತ ಅಂದರೆ, ನಮ್ಮನೆಯವರು ಕೆಲಸದ ದಿನಗಳಲ್ಲಿ 8 ಗಂಟೆವರೆಗೂ ಮಲ್ಕೊತಾರೆ. ಭಾನುವಾರ ಬಂತು ಅಂತ ಅಂದರೆ 7 ಗಂಟೆಗೆ ಎದ್ದು ಅದು ಇದು ಅಂತ ಹೋಗ್ಬಿಡ್ತಾರೆ. ಎದ್ದೇಳ್ತಾಳೆ ಅಂತ ಲೋಟಕ್ಕೆ ನೀರನ್ನ ಹಾಕ್ತೆ, ಅವಳು ಎದ್ದೇಳಲಿಲ್ಲ. ನಮ್ಮನೆಯವ್ರು ಮಾತ್ರ ಎದ್ದು ಬಂದರು. ಇನ್ನು ಹೋಗ್ತಾರಲ್ಲ ಅಂತ ಅವ್ರಿಗೂ ಸ್ವಲ್ಪ ಕಾಫಿನ ಕೊಟ್ಟೆ. ನನಗೆ 2 ದಿನದಿಂದ ಗಂಟ್ಲು ನೋವು, ಶೀತ ಕೆಮ್ಮು ಎಲ್ಲ ಇತ್ತು. ಶೀತ ಕೆಮ್ಮಿಗೆ ಶುಂಠಿ ಕಾಫಿನ ಮಾಡ್ಕೊಂಡು ಕುಡಿದೆ, ಸ್ವಲ್ಪ ಕಡಿಮೆ ಆಯಿತು. ಗಂಟ್ಲು ನೋವು ಮಾತ್ರ ಕಡಿಮೆನೇ ಆಗಿರಲಿಲ್ಲ. ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಗುಳುಗುಳುನ ಮಾಡಿದ್ರೆ ಆದಷ್ಟು ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ ಆಗಿದೆ. ಇದೇ ಥರ ಇನ್ನೊಂದು 2 ದಿನ ಮಾಡಿದ್ರೆ ಪೂರ್ತಿಯಾಗಿ ಗಂಟ್ಲು ನೋವು ಇರೋದಿಲ್ಲ, ಕಡಿಮೆ ಆಗಿಬಿಡುತ್ತೆ. ಮನೇಲಿರೋ ಅಂಥದ್ರಲ್ಲೇ 1-2 ದಿನ ಟ್ರೈ ಮಾಡೋದು. ಕಡಿಮೆ ಆಗಲಿಲ್ಲ ಅಂತ ಅಂದರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮನೇಲೇ ಸ್ವಲ್ಪ ಶುಂಠಿ ಕಾಫಿನ ಮಾಡ್ಕೊಂಡು ಕುಡಿದೆ. ನಂತರ ಸ್ವಲ್ಪ ಗಾರ್ಗಲ್ನ ಮಾಡಿದ್ದೀನಿ. ಕಡಿಮೆ ಆಗಿಲ್ಲ ಅಂತ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ನನಗನ್ಸೋ ಮಟ್ಟಿಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದರೆ ಸಂಜೆವರೆಗೂ ಕೆಲಸ ಮಾಡಿಕೊಂಡೇ ಇರ್ತಾರೆ. ಅಂಥದ್ರಲ್ಲಿ ವಾರದಲ್ಲಿ 1 ದಿನ ಭಾನುವಾರ ಸಿಗುತ್ತೆ. ಆ ಒಂದು ಭಾನುವಾರನ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕಲ್ವಾ? ಮನೇಲಿರೋ ಅಂಥವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟಂಗಾಗುತ್ತೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಆದರೆ ಯಾವತ್ತೂ ಟೈಮ್ ಕೊಡೋದಿಲ್ಲ. ಇನ್ನು ನನ್ನ ಮಗಳು ಎದ್ಲು. ಗುಡ್ ಮಾರ್ನಿಂಗ್. ಅಪ್ಪ ಇಲ್ಲ ಅಂತ ಹೇಳೋದಕ್ಕೆ ಇನ್ನೂ ಎದ್ದಿಲ್ಲ ಅಂತ ಎದ್ದು ಬರ್ತಿದ್ದಾಳೆ ನಿದ್ದೆಗಣ್ಣಲ್ಲಿ. ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲಸ ಎಲ್ಲ ಸ್ವಲ್ಪ ಚೇಂಜಾಗಿ ಮಾಡ್ಕೊತೀನಿ. ಪಾತ್ರೆ ಎಲ್ಲ ತಿಂಡಿ ಮಾಡೋದಕ್ಕೂ ಮುಂಚೆನೇ ತೊಳೆದಿರ್ತೀನಿ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳೇನಾದರೂ ಇತ್ತು ಅಂತ ಅಂದರೆ ಬಟ್ಟೆಗಳನ್ನೂ ಕೂಡ ತೊಳೆದಾಕ್ಬಿಡ್ತೀನಿ. ಅಂದರೆ ನಾನು ಜಾಸ್ತಿ ಇತ್ತು ಅಂದರೆ ಸ್ವಲ್ಪನೇ ತೊಳೆಯೋದು, ಅದು ಎಷ್ಟೇ ಇದ್ರೂ ಸ್ವಲ್ಪನೇ ತೊಳೆಯೋದು. ಹಾಗಾಗಿ ಭಾನುವಾರ ಪಾತ್ರೆ ಮತ್ತು ಬಟ್ಟೆ 2 ಫಸ್ಟ್ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ಕೆಲಸಕ್ಕೆ ಬರ್ತೀನಿ. ಯಾಕೆ ಅಂತಂದರೆ ನಾನು ಭಾನುವಾರ ಟೈಮ್ ಜಾಸ್ತಿ ರೊಟ್ಟಿನ ಮಾಡ್ತೀನಿ. ಈ ನಡುವೆ ರೊಟ್ಟಿ ಮಾಡಿರಲಿಲ್ಲ, ಅಕ್ಕಿ ಹಿಟ್ಟನ್ನ ಬಿಡಿಸ್ಕೊಂಬಂದಿರಲಿಲ್ಲ. ಭಾನುವಾರನೇ ಜಾಸ್ತಿ ನಾನು ರೊಟ್ಟಿನ ಮಾಡೋದು. ಇವತ್ತೇನಾದರೂ ಚಿಕನ್ ತರ್ತಾರೇನೋ ಅಂದ್ಕೊಂಡು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡೆ. ಬಟ್ ಚಿಕನ್ ಏನಿಲ್ಲ, ಇರೋ ತರಕಾರಿನ ಹಾಕಿ ಪಲ್ಯ ಮಾಡು ಅಂತ ಹೇಳಿದ್ರು. ಇನ್ನು ನಾನು ನಿಮ್ಗಳ ಹತ್ರ ತರಕಾರಿ ಒಗ್ಗರಣೆ ಪಲ್ಯನ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಈ ಒಂದು ಒಗ್ಗರಣೆ ತರಕಾರಿ ಪಲ್ಯಕ್ಕೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ, ನೀವು ಯಾವ ತರಕಾರಿ ಇದ್ರೂ ಹಾಕಿ ಮಾಡ್ಕೊಬೋದು. ನಾನು ಇಲ್ಲಿ ಗೆಡ್ಡೆಕೋಸು, ಮೂಲಂಗಿ, ಹಾಗೆಯೇ ಮುಳುಗಾಯಿ, ಸ್ವಲ್ಪ ಬೀನ್ಸ್ ಇತ್ತು, ಬೀನ್ಸ್ನ ಹಾಕಿದ್ದೀನಿ. 1 ಕ್ಯಾರೆಟ್ ಇತ್ತು, ಕ್ಯಾರೆಟ್ನೂ ಕೂಡ ಹಾಕಿದ್ದೀನಿ. ಮಿಕ್ಸ್ ಎಲ್ಲ ಥರದ ತರಕಾರಿನೂ ಹಾಕಿ ನಾನಿಲ್ಲಿ ಪಲ್ಯನ ಮಾಡ್ಕೊತೀನಿ. ಸಣ್ಣದಾಗಿ ಹೆಚ್ಚಿ ಒಂದು ಕುಕ್ಕರ್ಗೆ ತರಕಾರಿನ ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕಿ ನಾನು 2 ವಿಷಲ್ನ ಹೊಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಗ್ಗರಣೆ ಬೇಕಾಗಿರುವಂಥದ್ದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಎಣ್ಣೆ, ರುಚಿಗೆ ಸ್ವಲ್ಪ ಉಪ್ಪು. ಇನ್ನು ತರಕಾರಿ ಬೆಂದಿರೋಂಥದ್ದನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ನಾನು ಇಲ್ಲಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಿರೋಂಥ ತರಕಾರಿನ ಒಂದು ಜರಡಿಗೆ ಹಾಕ್ಕೊಂಡ್ರೆ ನೀರೆಲ್ಲ ನೀಟಾಗಿ ಸೋರ್ಕೊಂಡಿರುತ್ತೆ. ನಾವು ಒಗ್ಗರಣೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ.
ನಾವು ಯಾವುದೇ ಒಂದು ಒಗ್ಗರಣೆನ ಮಾಡ್ತೀವಿ ಅಂತ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲೂ ಒಗ್ಗರಣೆ ಪಲ್ಯಗಳನ್ನ ಮಾಡ್ಕೊತೀವಿ ಅಂತ ಅಂದರೆ ಈರುಳ್ಳಿ ಸ್ವಲ್ಪ ಅಂದರೆ ಇವಾಗ ಒಂದು 70% 80% ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಗೊತ್ತಾಗಿಲ್ಲ ಅಂತ ಅಂದರೆ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕಾಗುತ್ತೆ. ಇವಾಗ ಒಬ್ಬೊಬ್ಬರು ಟೇಸ್ಟು ಒಂದೊಂಥರ ಇರುತ್ತೆ. ಇವಾಗ ನಾನು ಈರುಳ್ಳಿ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕೆಲವ್ರಿಗೆ ಹಸಿ ಹಸಿ ಬೇಕು ಅಂತ ಅನಿಸಿದ್ರೆ ಲಾಸ್ಟಲ್ಲೂ ಕೂಡ ಹಾಕ್ಕೊತಾರೆ. ನನಗೆ ಫಸ್ಟೇ ಒಗ್ಗರಣೆಗೆ ಹಾಕಿ ತೆಂಗಿನಕಾಯಿ ತುರಿನ ಸ್ವಲ್ಪ ನೀರೆಲ್ಲ ಸಿಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡ್ಕೊತೀನಿ. ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವು ನೀರನ್ನ ಸೋಸಿಟ್ಕೊಂಡಿರ್ತೀವಲ್ವ ಆ ತರಕಾರಿನ ಹಾಕ್ಕೋಬೇಕಾಗುತ್ತೆ. ತರಕಾರಿನ ಹಾಕಿದ ಮೇಲೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ತರಕಾರಿಗೆ ಖಾರ ಹಿಡಿಬೇಕಲ್ವ, ಸೊ ಹಾಗಾಗಿ ಇನ್ನು ತರಕಾರಿಗೆ ಬೇಯಬೇಕಾದ್ರೇ ಉಪ್ಪನ್ನ ಹಾಕಿರ್ತೀವಿ. ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಉಪ್ಪು ಹಾಕೋದಕ್ಕೆ ಗೊತ್ತಾಗೋದಿಲ್ಲ ಅಂತ ಅಂದರೆ ತರಕಾರಿ ಬೇಯಬೇಕಾದ್ರೆ ಹಾಕೋದಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಒಟ್ಟಿಗೆ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಪಲ್ಯನ. ಈ ರೀತಿ ಪಲ್ಯನ ರೊಟ್ಟಿಗಿನ್ನ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತ ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ತರಕಾರಿ ಒಗ್ಗರಣೆ ಪಲ್ಯ ರೆಡಿ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಬಬಲ್ಸ್ನ ಇಟ್ಕೊಂಡು ಆಟ ಆಡ್ತಾ ಇದ್ಲು. ನೀವೇನಕ್ಕಿದ ಓಪನ್ ಮಾಡಿದ್ರಿ? ಏನಕ್ಕೆ ಓಪನ್ ಮಾಡಿದ್ರಿ? ಅದಕ್ಕೆ ಕೊಡಲ್ಲ ನಿನ್ಗೀಗ. ಓಪನ್ ಮಾಡಿದ್ರೆ ಏನು ಮಾಡಲಿ? ಮಾಡಿದ್ರೆ ಏನು ಮಾಡಲಿ? ಮತ್ತೆ ಓಪನ್ ಮಾಡಲ್ವಾ? ನಿಜ? ಓಪನ್ ಮಾಡಿದ್ರೆ ನೀನು ಓಪನ್ ಮಾಡ್ಬಿಟ್ಟು ನೀನೇ ಹೇಳ್ತೀರಾ? ತಗೊಳ್ಳಿ, ಓಪನ್ ಮಾಡಬಾರ್ದು. ನಾನು ಆಮೇಲೆ ಆಟ ಆಡಿಸ್ಕೊಡ್ತೀನಿ, ಆಯಿತಾ? ಅದ್ರ ಫುಲ್ ಹಾಕಿ ಆಟ ಆಡಿಸ್ಕೊಡ್ತೀನಿ. ಓಕೆ, ಬನ್ನಿ ರೊಟ್ಟಿ ಮಾಡೋಣ. ಇತ್ತೀಚೆಗೆ ಸ್ವಲ್ಪ ಚೇಷ್ಟೆ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ. ಬೇಡ ಅಂದಿದ್ದನ್ನೇ ಮಾಡ್ತಾಳೆ. ಇವಾಗ ನಾನು ಮಾಡಲ್ಲ ಕೊಡಿ ಅಂತ ಇಸ್ಕೊಂಡ್ಲು. ಮತ್ತೆ ಓಪನ್ ಮಾಡ್ಕೊಂಡು ಗಲೀಜ್ ಮಾಡ್ಕೊತಾಳೆ ಅಂತ ನಾನು ಕರ್ಕೊಂಬಂದು ಒಳಗಡೆ ಕೂರಿಸ್ಕೊಂಡೆ. ಇನ್ನು ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮವ್ರು ಏನಾದ್ರು ರೊಟ್ಟಿ ಹಾಕ್ತಿದ್ದಾರೆ ಅಂತ ಅಂದರೆ ಅವ್ರ ಹತ್ರ ಹಿಟ್ಟನ್ನ ಇಸ್ಕೊಂಡು ಸಣ್ಣದಾಗಿ ಪುಟ್ಟ ರೊಟ್ಟಿನ ತೊಟ್ಕೊಂಡು ಒಲೆಯಲ್ಲಿ ಅಡುಗೆನ ಮಾಡ್ತಾಯಿದ್ರು. ಆ ಒಲೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ವಿ. ಇವಾಗ ಇವಳು ಕೂಡ ಹಾಗೆ ಮಾಡ್ತಾಳೆ. ನಾನು ರೊಟ್ಟಿ ಮಾಡ್ತೀನಿ, ಕೊಡಿ ರೊಟ್ಟಿ ಇಟ್ಕೊಡಿ ಅಂತ ಕೇಳ್ಬಿಟ್ಟು ಇಸ್ಕೊತಾಳೆ. ಇಸ್ಕೊಂಡು ತೊಟ್ತಾಳೆ. ಕೊನೆಗೆ ಅದನ್ನು ಸ್ವಲ್ಪ ಹಿಟ್ಟನ್ನೇ ತಿನ್ನೋದಕ್ಕೆ ಹೋಗ್ತಾಳೆ. ಹಿಂದಾಗಿ ನೋಡಿಕೊಂಡು ಅವಳ ಕೈಗೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಕೊಡ್ತೀನಿ. ಇಟ್ಕೊಂಡು ತೊಡ್ತಾ ಇರ್ತಾಳೆ, ಪುಟ್ಟ ರೊಟ್ಟಿ ಅಂತ ಹೇಳಿಬಿಟ್ಟು. ಇನ್ನು ಸಾಫ್ಟಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಆ ಒಂದು ವಿಡಿಯೋನ ಅಲ್ಲಿ ನೋಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಒಂದು ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಇನ್ನು ಇವತ್ತು ತಿಂಡಿನ ಮಾಡಿದ್ದು ಲೇಟೇನೆ 10:30 10:45 ಆಗಿತ್ತು. ನಾವು ತಿಂಡಿನ ತಿಂತಾ ಇದ್ವಿ. ಇನ್ನು ನಮ್ಮನೆಯವರು ಬಂದಿರಲಿಲ್ಲ. ಅವ್ರಿಗೆ ಬಂದಮೇಲೆ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ರೊಟ್ಟಿ ಅಂತ ಬಂದರೆ ನಾನು ಒಂದೇ ತಿನ್ನೋದು. ಇವತ್ತು ಒಂದು ಅರ್ಧ ಜಾಸ್ತಿ ತಿಂತಾ ಇದ್ದೀನಿ. ಇನ್ನು ಅರ್ಧ ನನ್ನ ಮಗಳಿಗೆ ತಿನ್ಸೋದಕ್ಕೆ ಅಂತ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ, ಆಟ ಆಡ್ಕೊಂಡು ತಿನ್ಸೋಣ ಅಂತ. ಇವತ್ತು ರಜಾ ಮಗಳೇ, ರಜಾ ಭಾನುವಾರ ಅಲ್ವಾ, ಅದಕ್ಕೆ ನಿಮ್ಗೆ ಇವತ್ತು ರಜಾ. ಹಿಂದಕ್ಕೆ ಬಿದ್ದರೆ ಏಟಾಗುತ್ತೆ. ನಡ್ರಿ ತಿಂಡಿ ತಿನ್ನೋಣ. ತಿಂಡಿ ಹಾಕ್ಕೊಂಡು ತಿಂತಾ ಇದ್ವಿ. ನಮ್ಮನೆಯವ್ರು ಬಂದರು. ನಮ್ಮನೆಯವ್ರಿಗೂ ತಿಂಡಿನ ಕೊಟ್ಟೆ. ತಿಂಡಿನ ತಿಂದು ನನ್ನ ಮಗಳನ್ನ ಒಂದು ರೌಂಡ್ ಓಡಿಸಿ ಬಿಟ್ಟು ಹೋಗ್ತಿದ್ದಾರೆ. ಅವಳಿಗೆ ಇವತ್ತು ಅಂಗನವಾಡಿ ರಜಾ ಅಂತ ಖುಷಿಯಾಗಿಬಿಟ್ಟಿದೆ. ಇನ್ನು ಇವತ್ತು ನಮ್ಮನೆಯವರು ಒಂದು ಫಂಕ್ಷನ್ ಇದೆ, ಅಲ್ಲೇ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಮಗೂ ಕೂಡ ನಮ್ಮ ಓನರು ಫಂಕ್ಷನ್ ಇದೆ, ಬಾ ಹೋಗೋಣ ಅಂತ ಕರೆದ್ರು. ನಾವು ಕೂಡ ಅಲ್ಲೋಗಿ ಊಟನ ಮಾಡ್ಕೊಂಡ್ಬಂದ್ವಿ. ನನಗನ್ಸಿದ್ದು ಯಾರ ಹಂಗೂ ಇಲ್ಲದೆ ಸರಳತೆಯೇ ಸುಂದರ ಜೀವನ. ಮನಸ್ಸಿನಿಂದ ಒಳ್ಳೆಯವರಾಗಿ ಇರೋಣ ಸಾಕು. ನಾವು ಬೇರೆಯವರಿಗೆ ಹೇಗೆ ಕಾಣಿಸಿದರೂ ಚಿಂತೆ ಇಲ್ಲ. ಇದು ನಮ್ಮ ಜೀವನ, ಹೌದು ಅಲ್ವಾ ಫ್ರೆಂಡ್ಸ್? ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.